ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಮುಂದುವರೆದಿದೆ. ಆರ್ಎಸ್ಎಸ್ ಅನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಾ ಅನ್ನುವಂಥ ವಿಚಾರಕ್ಕೆ ಈಗ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋಕೆ ಇವ್ರು ಯಾರು? ಭಸ್ಮ ಮಾಡೋದ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬಿ ಪಾಟೀಲ್. ಭಸ್ಮ ಮಾಡೋರು ಯಾರನ್ನ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಮಾತಾಡಿದ್ದಾರೆ ನೋಡಿ ಇದ್ರ ಬಗ್ಗೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ, ಅಲ್ಲಿಗೆ ನಾವು ಎದುರ್ಬೇಕು. ಅವ್ರಿಗೊಬ್ಬರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗ್ಲಿ ಯಾರ ಕಡೆ ಆಗ್ಲಿ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ, ಅಲ್ಲಿಗೆ ನಾವು ಎದುರ್ಬೇಕು. ಎಂಬಿ ಪಾಟೀಲ್ ಮಾತಾಡಿರೋದನ್ನ ಗಮನಿಸಿದ್ರಿ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋನ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಈ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಇದೆಯಲ್ಲ, ಇದು ತಾರಕಕ್ಕೇರಿದೆ. ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತ ಎಂಬಿ ಪಾಟೀಲ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಮುಂದುವರೆದಿದೆ. ಆರ್ಎಸ್ಎಸ್ ಅನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಾ ಅನ್ನುವಂಥ ವಿಚಾರಕ್ಕೆ ಈಗ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋಕೆ ಇವ್ರು ಯಾರು? ಭಸ್ಮ ಮಾಡೋದ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬಿ ಪಾಟೀಲ್. ಭಸ್ಮ ಮಾಡೋರು ಯಾರನ್ನ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಮಾತಾಡಿದ್ದಾರೆ ನೋಡಿ ಇದ್ರ ಬಗ್ಗೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ, ಅಲ್ಲಿಗೆ ನಾವು ಎದುರ್ಬೇಕು. ಅವ್ರಿಗೊಬ್ಬರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗ್ಲಿ ಯಾರ ಕಡೆ ಆಗ್ಲಿ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ, ಅಲ್ಲಿಗೆ ನಾವು ಎದುರ್ಬೇಕು. ಎಂಬಿ ಪಾಟೀಲ್ ಮಾತಾಡಿರೋದನ್ನ ಗಮನಿಸಿದ್ರಿ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋನ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಈ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಇದೆಯಲ್ಲ, ಇದು ತಾರಕಕ್ಕೇರಿದೆ. ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತ ಎಂಬಿ ಪಾಟೀಲ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಮುಂದುವರೆದಿದೆ. ಆರ್ಎಸ್ಎಸ್ ಅನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಾ ಅನ್ನುವಂಥ ವಿಚಾರಕ್ಕೆ ಈಗ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋಕೆ ಇವ್ರು ಯಾರು? ಭಸ್ಮ ಮಾಡೋದ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬಿ ಪಾಟೀಲ್. ಭಸ್ಮ ಮಾಡೋರು ಯಾರನ್ನ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಮಾತಾಡಿದ್ದಾರೆ ನೋಡಿ ಇದ್ರ ಬಗ್ಗೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ, ಅಲ್ಲಿಗೆ ನಾವು ಎದುರ್ಬೇಕು. ಅವ್ರಿಗೊಬ್ಬರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗ್ಲಿ ಯಾರ ಕಡೆ ಆಗ್ಲಿ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ, ಅಲ್ಲಿಗೆ ನಾವು ಎದುರ್ಬೇಕು. ಎಂಬಿ ಪಾಟೀಲ್ ಮಾತಾಡಿರೋದನ್ನ ಗಮನಿಸಿದ್ರಿ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋನ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು.
ಈ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಇದೆಯಲ್ಲ ಇದು ತಾರಕಕ್ಕೇರಿದೆ. ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತ ಎಂಬಿ ಪಾಟೀಲ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಮುಂದುವರೆದಿದೆ. ಆರ್ಎಸ್ಎಸ್ ಅನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಾ ಅನ್ನುವಂತಹ ವಿಚಾರಕ್ಕೆ ಈಗ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋಕೆ ಇವ್ರು ಯಾರು? ಭಸ್ಮ ಮಾಡೋದ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬಿ ಪಾಟೀಲ್. ಭಸ್ಮ ಮಾಡೋರು ಯಾರನ್ನ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಮಾತಾಡಿದ್ದಾರೆ ನೋಡಿ ಇದ್ರ ಬಗ್ಗೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಇದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ. ಅಲ್ಲಿಗೆ ನಾವು ಎದುರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗ್ಲಿ ಯಾರ ಕಡೆ ಆಗ್ಲಿ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಇದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ. ಅಲ್ಲಿಗೆ ನಾವು ಎದುರ್ಬೇಕು. ಎಂಬಿ ಪಾಟೀಲ್ ಮಾತಾಡಿರೋದನ್ನ ಗಮನಿಸಿದ್ರಿ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋನ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಈ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಇದೆಯಲ್ಲ ಇದು ತಾರಕಕ್ಕೇರಿದೆ. ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತ ಎಂಬಿ ಪಾಟೀಲ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಮುಂದುವರೆದಿದೆ. ಆರ್ಎಸ್ಎಸ್ ಅನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಾ ಅನ್ನುವಂತಹ ವಿಚಾರಕ್ಕೆ ಈಗ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋಕೆ ಇವ್ರು ಯಾರು? ಭಸ್ಮ ಮಾಡೋದ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬಿ ಪಾಟೀಲ್. ಭಸ್ಮ ಮಾಡೋರು ಯಾರನ್ನ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಮಾತಾಡಿದ್ದಾರೆ ನೋಡಿ ಇದ್ರ ಬಗ್ಗೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಇದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ. ಅಲ್ಲಿಗೆ ನಾವು ಎದುರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗ್ಲಿ ಯಾರ ಕಡೆ ಆಗ್ಲಿ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ. ನೋಡಿ ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೋ ಇವ್ರ ಕೈಗಿಲ್ಲ. ಇದು ಮೇಲೆ ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದ್ರ ಮೇಲಿದಾರೆ. ಅಲ್ಲಿಗೆ ನಾವು ಎದುರ್ಬೇಕು. ಎಂಬಿ ಪಾಟೀಲ್ ಮಾತಾಡಿರೋದನ್ನ ಗಮನಿಸಿದ್ರಿ. ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋನ್ ಮೇಲಿದ್ದಾನೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರೋದು. ಈ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಇದೆಯಲ್ಲ ಇದು ತಾರಕಕ್ಕೇರಿದೆ. ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತ ಎಂಬಿ ಪಾಟೀಲ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ.